ಕೋಟೆ ಕಾರು ದರೋಡೆ ಪ್ರಕರಣದಲ್ಲಿ ಮೇಜರ್ ಅಪ್ಡೇಟ್ ಒಂದು ಸಿಕ್ಕಿದೆ. ದರೋಡೆಗೆ 2 ಕಾರಲ್ಲ, 1 ಬೈಕ್ ಕೂಡ ಬಳಕೆಯನ್ನ ಮಾಡಲಾಗಿದೆ. ನೋಡಿ, ಇಲ್ಲಿವರೆಗಿನ ಅಪ್ಡೇಟ್ಗಳನ್ನ ನೋಡ್ತಾ ಇದ್ದೀರಿ ನೀವು. ಈ ಕೋಟೆ ಕಾರು ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ ಅಂತ ಹೇಳ್ಬೋದು. ಇದು 2 ಕಾರ್ ಅಷ್ಟೇ ಅಲ್ಲ, 1 ಬೈಕ್ ಅನ್ನು ಕೂಡ ಬಳಕೆ ಮಾಡಿದ್ದಾರೆ. ದರೋಡೆಕೋರರಿಗೆ ಬೈಕ್ ಚಾಲಕರು ಸಾಥ್ ನೀಡಿರುವಂತಹ ಶಂಕೆ ಇದೆ. ದರೋಡೆ ಬಳಿಕ ಕಾರುಗಳು ಎಸ್ಕೇಪ್ ಆಗೋಕೆ ಬೈಕ್ ಸವಾರರು ನೆರವಾಗಿದ್ದಾರೆ. ಹಾಗಾದ್ರೆ ಬೈಕ್ನಲ್ಲಿ ಬಂದವರು ಸ್ಥಳೀಯರು ಅಂತ ಅನುಮಾನ. ಯಾರವರು? ಈ ನಿಟ್ಟಿನಲ್ಲಿ ಆ ಬೈಕ್ನ ಜಾಡು ಹಿಡಿದು ಈಗ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ. ನೋಡಿ, ಅವರು ಡೈವರ್ಟ್ ಮಾಡುವಂತ ಪ್ಲಾನ್ ಅನ್ನು ಮಾಡಿದ್ದಾರೆ. ಈ ಕೋಟೆಕಾರು ಜಂಕ್ಷನ್ ಅಲ್ಲಿಂದ ಮಂಗಳೂರು, ಅಲ್ಲಿ ಟೋಲ್, ತಲಪಾಡಿ ಟೋಲು, ಆಮೇಲೆ ಕೇರಳ ಕಡೆ ನೋಡಿ ಒಂದೇ ಕಾರಲ್ಲಿ ಬಂದಿದ್ದು ಅಂತ ಎಲ್ಲರೂ ಊಹೆ ಮಾಡಿದರು ಆರಂಭದಲ್ಲಿ. ಫಸ್ಟ್ CCTV ನೋಡಿದಾಗ ನಾವು, ಇಲ್ಲಪ್ಪ ಒಂದು ಕಾರು 5 ಜನ ಇದ್ದರು. 5 ಜನ ಅಲ್ಲ, 7-8 ಜನ ಇದ್ದಾರೆ ಇವರು. ಆಮೇಲೆ ಸ್ಥಳೀಯರು ಕೂಡ ಒಂದಿಬ್ಬರು ಸಾಥ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ನಂಬರ್ ಪ್ಲೇಟನ್ನು ಮಾರ್ಗ ಮಧ್ಯೆ ಚೇಂಜ್ ಮಾಡಿದ್ರು ಇವರು. ದರೋಡೆ ಆದಮೇಲೆ ಕಾರುಗಳು ಎಸ್ಕೇಪ್ ಆಗೋಕೆ ಈ ಬೈಕ್ ಸವಾರರು ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಈ ರೂಟಲ್ಲಿ ಹೋಗಬೇಕು, ಕೇರಳಕ್ಕೆ ಹಿಂಗೆ ಹೋಗ್ಬೇಕು, ತಮಿಳ್ನಾಡಿಗೆ ಹೋಗ್ಬೇಕು. ಇಲ್ಲದಿದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಲೋಕಲಿ ಇಷ್ಟು ಒಳದಾರಿಗಳು, ಅಥವಾ ಅಲ್ಲಿ ಪೊಲೀಸರ ಕಣ್ಣು ತಪ್ಪಿಸಿ. ಆ ಬೈಕ್ನಲ್ಲಿ ಬಂದಂಥವರು ಸ್ಥಳೀಯರು ಅನ್ನುವಂಥ ಅನುಮಾನಗಳಿದ್ದಾವೆ. ಹಾಗಾಗಿ ಈ ಬೈಕ್ನ ಜಾಡು ಹಿಡಿದಿದ್ದಾರೆ ಪೊಲೀಸರು. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಆದಿತ್ಯ, ನೋಡ್ತಾ ಇದ್ದೀವಿ ಕೋಟೆ ಕಾರು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ಗಳು ಸಿಗ್ತಾ ಇದೆ, ಅಪ್ಡೇಟ್ಗಳು ಸಿಗ್ತಾ ಇದೆ. ಈಗ ಯಾವುದೇ ಒಂದು ಕೇಸ್ ಆಗಿರ್ಬೋದು, ಅದಕ್ಕೆ ಪ್ಲಾನ್ ಅನ್ನೋದು ಖಂಡಿತ ಇದ್ದೇ ಇರುತ್ತೆ. ಈ ಬಿಹಾರಿ ಗ್ಯಾಂಗ್ ಅನ್ನುವಂಥ ಅನುಮಾನ ಇದೆ. ಸ್ಥಳೀಯರ ಸಹಕಾರದಿಂದಲೇ ಇದೆಲ್ಲವೂ ಕೂಡ ಆಗಿದೆ ಅನ್ನೋದಕ್ಕೆ ಈ ಬೈಕ್ ಚಾಲಕರ ಸಹಾಯ ಇಲ್ಲಿ ದೊಡ್ಡ ಸಾಕ್ಷಿಯಾಗಿ ಸಿಗ್ತಾ ಇದೆಯಾ? ಯಾವ ಆಯಾಮದಲ್ಲಿ ಸದ್ಯಕ್ಕೆ ತನಿಖೆ ನಡೀತಾ ಇದೆ? ಪ್ರಭು, ನಿಜವಾಗ್ಲೂ ಇಂಥ ಒಂದು ಪ್ರೀ ಪ್ಲಾನ್ಡ್ ರಾಬರಿಯನ್ನ ಮಾಡೋದಕ್ಕೆ ಸ್ಥಳೀಯರ ಸಹಕಾರ ಬೇಕೇ ಬೇಕು. ಯಾಕಂದ್ರೆ ಈಗ ನಮ್ಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಈ ದರೋಡೆಕೋರರು ಉತ್ತರ ಭಾರತದವರು ಆಗಿದ್ರು ಕೂಡ, ಆ ಮೂಲದವರು ಆಗಿದ್ರು ಕೂಡ, ಇವರಿಗೆ ಸ್ಥಳೀಯರ ಸಹಕಾರ ಇಲ್ಲದೆ ಇದನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ಬ್ಯಾಂಕ್ ನಲ್ಲಿ ಯಾವ ರೀತಿಯೆಲ್ಲ ಭದ್ರತಾ ಲೋಪಗಳು ಇದೆ ಮತ್ತು ಸಿಬ್ಬಂದಿಗಳು ಎಷ್ಟು ಜನ ಇದ್ದಾರೆ, ಇದನ್ನೆಲ್ಲ ಹತ್ತಿರದಿಂದ ಕಂಡವರು, ಇದ್ರ ಬಗ್ಗೆ ಅರಿತವರಷ್ಟೇ ಈ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಹಾಗಾಗಿ ಕೋಟೆಕಾರ್ನ ಒಂದು ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ಹೊರಗಿನವರು ಮಾತ್ರ ಇದರಲ್ಲಿ ಶಾಮೀಲಾಗಿಲ್ಲ, ಸ್ಥಳೀಯರು ಕೂಡ ಇದಕ್ಕೆ ಸಹಾಯವನ್ನ ಮಾಡಿರುವಂತದ್ದು ಬಹುತೇಕ ಪಕ್ಕ ಆಗಿದೆ. ಆ ಬ್ಯಾಂಕ್ ನ ಸಿಬ್ಬಂದಿಗಳ ಒಂದು ಚಲನವಲನ ಆಗಿರ್ಬೋದು, ಬ್ಯಾಂಕ್ಗಳಲ್ಲಿ ಯಾವೆಲ್ಲ ಲೂಪ್ ಹೋಲ್ಸ್ಗಳು ಇದೆ, ಈ ಎಲ್ಲದರ ಬಗ್ಗೆ ಕೂಡ ಆ ಸ್ಥಳೀಯರೇ ಈ ಒಂದು ದರೋಡೆಕೋರರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಈ ಒಂದು ಮಾಹಿತಿಯ ಆಧಾರದಲ್ಲೇ ಒಂದು ಸ್ಕೆಚ್ ಅನ್ನ ರೆಡಿ ಮಾಡಲಾಗಿತ್ತು. 1 ವಾರದ ಹಿಂದೆ ಈ ಸ್ಕೆಚ್ ರೆಡಿ ಆಗಿತ್ತು. ಮತ್ತು ಈ ಹೊರ ರಾಜ್ಯದ ಒಂದು ದರೋಡೆಕೋರರು ಇಲ್ಲಿ ಬಂದು ದರೋಡೆಯನ್ನ ಮಾಡುವಂತ ಸಂದರ್ಭ ಒಂದಿಷ್ಟು ಪ್ಯಾಟರ್ನ್ ಅನ್ನುವಂಥದ್ದು ಇರುತ್ತೆ. ಅವರು ಪೊಲೀಸ್ ರೆಸ್ಪಾನ್ಸ್ ಟೈಮ್ ಇದನ್ನೆಲ್ಲ ನೋಡ್ತಾ ಇರ್ತಾರೆ. ಪೊಲೀಸರು ಯಾವ ರೀತಿ ಸ್ಪಂದಿಸ್ತಾರೆ, ಎಷ್ಟೆಲ್ಲ ಸಮಯಾವಕಾಶ ಬೇಕು, ನಾವು ಯಾವ ತರ ಎಲ್ಲ ಎಸ್ಕೇಪ್ ಆಗಬಹುದು ಅನ್ನೋದಕ್ಕೆ. ಇದಕ್ಕೆ ಪೂರಕವಾಗಿ CM ಕಾರ್ಯಕ್ರಮ ಕೂಡ ಅದೇ ದಿವಸ ಮಂಗಳೂರಲ್ಲಿತ್ತು. ಮತ್ತು ಅವತ್ತು ಶುಕ್ರವಾರ ಬೇರೆ, ಮುಸಲ್ಮಾನ್ ಬಾಹುಳ್ಯ ಇರುವಂತಹ ಪ್ರದೇಶ, ಮಧ್ಯಾಹ್ನದ ಹೊತ್ತಿಗೆ ಮುಸಲ್ಮಾನರೆಲ್ಲರೂ ಕೂಡ ನಮಾಜ್ ಮಾಡೋದಕ್ಕೆ ಮಸೀದಿಗೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಆಯಿತು. ಈ ಎಲ್ಲಾ ಮಾಹಿತಿಯನ್ನ ಸ್ಥಳೀಯರೇ ನೀಡಿದ್ದಾರೆ ಅನ್ನುವಂಥ ಸ್ಫೋಟಕ ಅಂಶ ಈಗ ಹೊರಬಿದ್ದಿದೆ. ಮಂಗಳೂರು ಭಾಗದವರು ಇದರಲ್ಲಿ ಶಾಮೀಲಾಗಿದ್ದಾರೆ. ಇದರೊಂದಿಗೆ ಇನ್ನೊಂದು ಟ್ವಿಸ್ಟ್ ಈ ಪ್ರಕರಣಕ್ಕೆ ಸಿಕ್ಕಿರುವಂತದ್ದು, ಕೇವಲ 2 ಕಾರು ಮಾತ್ರ ಅಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 1 ಬೈಕ್ ಕೂಡ ಈಗ ಸೇರ್ಪಡೆಯಾಗಿರುವಂತದ್ದು. 1 ಬೈಕ್ ಅನ್ನ ಕೂಡ ಈ ಒಂದು ದರೋಡೆ ಪ್ರಕರಣದಲ್ಲಿ ಬಳಸಿಕೊಳ್ಳಲಾಗಿದೆ. ಈ ಆಗಂತುಕರು ಏನಿದ್ದಾರೆ, ಒಂದು ಕಡೆಯಿಂದ ಕೇರಳಕ್ಕೆ ಎಸ್ಕೇಪ್ ಆದ್ರೆ ತಳಪಾಡಿ ಟೋಲ್ ಗೇಟ್ ಮೂಲಕ, ಇನ್ನೊಂದು ಕಡೆಯಿಂದ ಮಂಗಳೂರಿಗೆ ಬಂದು ಅಲ್ಲಿಂದ ಬಂಟ್ವಾಳದ ಮೂಲಕ ಎಸ್ಕೇಪ್ ಆಗಿರುವಂತದ್ದು ಬೆಳಕಿಗೆ ಬಂದಿದೆ. ಆದರೆ 2 ಕಾರಿನ ಅಂತರದಲ್ಲಿ 1 ಬೈಕ್ ಕೂಡ ಪತ್ತೆಯಾಗಿರುವಂತದ್ದು. ಆ ಬೈಕ್ ನಲ್ಲಿ 2 ಆಗಂತುಕರು ಇದ್ರು ಅಂತ ಹೇಳಲಾಗ್ತಾ ಇದೆ. ಅವರು ಸ್ಥಳೀಯರೇ ಆಗಿದ್ದಾರೆ ಅನ್ನುವಂತಹ ಬಹುತೇಕ ಮಾಹಿತಿ ಈಗ ಲಭ್ಯವಾಗಿರುವಂತದ್ದು. ಇದರೊಂದಿಗೆ 5 ಜನ ದರೋಡೆಕೋರರ ಪೈಕಿ 4 ಜನ 2 ಕಾರಿನಲ್ಲಿ ಸ್ಪ್ಲಿಟ್ ಆಗಿ ಹೋದ್ರೆ, ಇನ್ನೋರ್ವ ದರೋಡೆಕೋರ ತನ್ನ ಬಟ್ಟೆಯನ್ನ ಬದಲಾಯಿಸಿ ನಗರ ವ್ಯಾಪ್ತಿಯ ಒಂದು ಸಿಟಿ ಬಸ್ ನಲ್ಲಿ ಸಂಚಾರವನ್ನ ಮಾಡಿ ತನ್ನ ಮೂಲಕ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಆತ ಬಟ್ಟೆಯನ್ನ ಬದಲಾಯಿಸಿ ಟ್ರೈನ್ ಮೂಲಕ ಪರಾರಿಯಾಗಿದ್ದಾನೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಈ ದರೋಡೆಕೋರರು ಈಗ ಉತ್ತರ ಭಾರತ ಅಂದ್ರೆ ಮುಂಬೈನಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಪೊಲೀಸರು ಇನ್ನೆಷ್ಟೇ 3 ಪ್ರತ್ಯೇಕ ತಂಡಗಳನ್ನು ರಚಿಸಿ ಕೇರಳ, ತಮಿಳುನಾಡು, ಮುಂಬೈ ಕಳಿಸಿದ್ರು. ಈಗ ಮುಂಬೈನಲ್ಲಿ ಶೋಧ ಕಾರ್ಯ ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಇದರೊಂದಿಗೆ ಆ ದರೋಡೆ ನಡೆಯುವ ಸಂದರ್ಭದಲ್ಲಿ ಯಾರೆಲ್ಲ ಸಿಬ್ಬಂದಿಗಳು ಇದ್ರು ಅವರ ಮೇಲೆ ಹದ್ದಿನ ಕಣ್ಣನ್ನ ಪೊಲೀಸರು ಇಟ್ಟಿದ್ದಾರೆ. ಈಗ ಯಾರ
ಯಾರನ್ನು ವಶಕ್ಕೆ ಪಡೆದಿಲ್ಲ. ಆದರೆ ತೀವ್ರತರವಾದ ಒಂದು ವಿಚಾರಣೆಯನ್ನು ನಡೆಸಿದ್ದಾರೆ. ವಿಚಾರಣೆ ಮಾಡಿ ಬಿಟ್ಟವರ ಹಿಂದೆ ಪೊಲೀಸರು ಅವರ ಮೇಲೆ ಒಂದು ನಿಗಾವನ್ನು ಇಟ್ಟಿರುವಂಥದ್ದು, ಅವರ ಚಲನವಲನಗಳ ಮೇಲೆ ನಿಗಾವನ್ನು ವಹಿಸಿದ್ದಾರೆ. ಮತ್ತು ಹಿಂದೆ ಇದೇ ಬ್ಯಾಂಕ್ನಲ್ಲಿ ಒಂದು ದರೋಡೆ ನಡೆದಿತ್ತು. ಆ ದರೋಡೆಯಲ್ಲಿ ಶಾಮೀಲಾದವರಿಗೂ ಈಗ ನಡೆದಿರುವಂತಹ ಪ್ರಕರಣಕ್ಕೂ ಕೂಡ ಏನಾದರೂ ಲಿಂಕ್ ಇದೆಯಾ ಅನ್ನುವ ಆಧಾರದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಬ್ಯಾಂಕಿನ ಸಂಪೂರ್ಣ ಆಡಳಿತ ವ್ಯವಸ್ಥೆಯ ಮೇಲೆ ಪೊಲೀಸರು ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ಪ್ರಭು, ಅಂದರೆ ಆದಿತ್ಯ, ಇಲ್ಲಿ ತಲಪಾಡಿ ಟೋಲ್ ಗೇಟ್ ಅವರು ಎಕ್ಸಿಟ್ ಆಗಿರೋದಾಗಿರ್ಬೋದು, ಮತ್ತು ಈ ಕೇರಳ ಕಡೆ ಹೋಗಿರೋದು, ತಮಿಳುನಾಡು ಕಡೆ ಹೋಗಿರ್ಬೋದು ಅನ್ನುವಂಥ ಅನುಮಾನಗಳೇನಿದ್ದಾವೆ. ಈಗ ಪೊಲೀಸರಿಗೆ ಸವಾಲಾಗ್ತಿರೋದು ಎಲ್ಲಿ ಅಂತೇಳಿ, ಈಗ ಟವರ್ ಡಂಪ್ ಮೂಲಕ ಅವರು ಮುಂಬೈಲಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ, ಕೇರಳ ಕಡೆ ಹೋಗಿರ್ಬೋದು ಅಂತ ಹೇಳ್ತಿದ್ದಾರೆ. ಆದರೆ ಎಲ್ಲಿದ್ದಾರೆ? ಮುಂಬೈಲಿದ್ದಾರೆ, ಓಕೆ, ಯಾರವರು? ಅದನ್ನು ಯಾಕೆ ಕಂಡಿಡಕ್ಕಾಗ್ತಾ ಇಲ್ಲ? ಯಾಕೆ ವಿಳಂಬ ಆಗ್ತಾ ಇದೆ? ಎಲ್ಲಿ ಪೊಲೀಸರಿಗೆ ಇದು ಕಗ್ಗಂಟಾಗ್ತಿದೆ ಅನ್ನುವಂಥದ್ದು ಮೇನಾಗಿ. ಪ್ರಭು, ಪೊಲೀಸರಿಗೆ ಇದು ಯಾಕೆ ಕಗ್ಗಂಟಾಗ್ತಾ ಇದೆ ಅಂದರೆ, ಒಂದು, ಇವರು ನಕಲಿ ನಂಬರ್ ಪ್ಲೇಟ್ಗಳನ್ನು ಬಳಸಿದ್ದಾರೆ ಮತ್ತು ಪೊಲೀಸರ ತನಿಖೆಯ ಹಾದಿ ಬಗ್ಗೆ ಬಹಳ ಚೆನ್ನಾಗಿ ಅರಿತಿದ್ದಾರೆ. ಇದೇ ಕಾರಣಕ್ಕೆ ನಾವು ಹೇಳ್ತಾ ಇರುವಂಥದ್ದು, ಇದು ಈ ಸ್ಥಳೀಯರು ಅಂದರೆ ದರೋಡೆಯಲ್ಲಿ ಸ್ಥಳೀಯರು, ಆ ದರೋಡೆಯನ್ನು ಸ್ಥಳೀಯರು ಮಾಡಿರೋದಕ್ಕಿಲ್ಲ. ಇದು ಯಾರೋ ಹೊರ ರಾಜ್ಯದವರು ಬಂದು ಮಾಡಿದ್ದಾರೆ ಅಥವಾ ಪ್ರೊಫೆಷನಲ್ ರಾಬರಿಯನ್ನು ಮಾಡುವಂಥವರೇ ಮಾಡಿದ್ದಾರೆ. ಯಾಕಂದರೆ ಪೊಲೀಸರ ಒಂದು ತನಿಖೆಯ ಒಂದು ಹಾದಿ ಯಾವ ಥರ ಸಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿ ಇದೆ. ಇದೇ ಕಾರಣಕ್ಕೆ ಅವ್ರು ಹೋಗುವಂಥ ಸಂದರ್ಭ ಸಿಬ್ಬಂದಿಗಳ ಮೊಬೈಲನ್ನು ತೆಗೆದುಕೊಂಡು ಹೋಗಿದ್ದಾರೆ, ಒಂದು ಕಡೆ ಹೋಗುವಂಥ ಸಂದರ್ಭ ಸ್ಪಿಟ್ ಆಗಿದ್ದಾರೆ. ಈ ಪೊಲೀಸರು ಏನು ಮಾಡ್ತಾರೆ, ಸಾಮಾನ್ಯವಾಗಿ ತನಿಖೆಯನ್ನು ನಡೆಸುವಂಥ ಸಂದರ್ಭ ಟವರ್ ಡಂಪನ್ನು ಮಾಡ್ತಾರೆ, ಆ ನೆಟ್ವರ್ಕ್ ಆಧಾರದ ಮೇಲೆ ತನಿಖೆಯನ್ನು ನಡೆಸ್ತಾರೆ. ಆದರೆ ನೆಟ್ವರ್ಕ್ ಟವರ್ ಡಂಪ್ ಅನ್ನ ಮಾಡುವಂತ ಪ್ರೊಸೆಸ್ ಅನ್ನ ಕೂಡ ಯಾವ ತರ ಹಾದಿ ತಪ್ಪಿಸಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಒಂದು ಮೊಬೈಲ್ ಅನ್ನ ಮಂಗಳೂರು ಭಾಗದಲ್ಲಿ ಇವರು ಎಸೆದು ಹೋದ್ರೆ, ಇನ್ನೊಂದು ಮೊಬೈಲ್ ಅನ್ನ ಕೇರಳ ಕರ್ನಾಟಕ ಗಡಿ ಭಾಗವಾಗಿರುವಂತಹ ಉಪ್ಪಳ ಪ್ರದೇಶದಲ್ಲಿ ಎಸೆದು ಹೋಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಮತ್ತು ಈ 3 ವೆಹಿಕಲ್ಗೂ ಕೂಡ ಇವರು ಫೇಕ್ ನಂಬರ್ ಪ್ಲೇಟ್ ಅನ್ನು ಅಳವಡಿಸಿದ್ದಾರೆ. 2 ಕಾರ್ಗಳು ಏನು ಬಳಕೆಯಾಗಿದೆ, ಫಿಯಟ್ ಕಂಪನಿಯ ಒಂದು ಕಾರು ಮತ್ತು ಶೆವ್ರಲೆಟ್ ಕಂಪನಿಯ ಒಂದು ಕಾರ್ ಏನಿದೆ, 2 ಕಾರ್ಗಳಿಗೂ ಕೂಡ ಫೇಕ್ ನಂಬರ್ ಪ್ಲೇಟ್ ಅನ್ನ ಇವರು ಅಳವಡಿಸಿದ್ದಾರೆ. ಮತ್ತು ಬೈಕ್ ನಲ್ಲೂ ಕೂಡ ಫೇಕ್ ನಂಬರ್ ಪ್ಲೇಟ್ ಅನ್ನ ಅವರು ಅಳವಡಿಸಿರುವಂತಹ ಒಂದು ಮಾಹಿತಿ ಇದೆ. ಹಾಗಾಗಿ ಇವರು ಈಗ ಒಂದು ಕಗ್ಗಂಟು ಏನು ಅಂದ್ರೆ, ಈ ರಾಜ್ಯದೊಳಗೆ ಅಂದ್ರೆ ಒಂಚೂರು ಪೊಲೀಸರು ಅಲರ್ಟ್ ಆಗ್ತಾ ಇದ್ರೆ, ಈ ಗಡಿ ಭಾಗದ ಒಳಗೆ ಅವರನ್ನ ಹಿಡಿಯುವಂತದ್ದು ಅಥವಾ ಅವರನ್ನ ಟ್ರೇಸ್ ಮಾಡುವಂತ ಅವಕಾಶಗಳು ಸಿಗ್ತಾ ಇದ್ರೆ, ಇಷ್ಟೊತ್ತಿಗೆ ಒಂದು ಪ್ರಕರಣ ತಾರ್ಕಿಕ ಅಂತ್ಯವನ್ನ ಕಾಣ್ತಾ ಇತ್ತು. ಆದ್ರೆ ಈ ದರೋಡೆಕೋರಿಗೂ ಕೂಡ ಚೆನ್ನಾಗಿ ಗೊತ್ತು, ನಾವು ಕರ್ನಾಟಕವನ್ನ ದಾಟಿದ ಮೇಲೆ ನಮ್ದೇ ಆಟ ಅನ್ನುವಂತ ರೀತಿಯಲ್ಲಿ. ಹಾಗಾಗಿ ಕರ್ನಾಟಕವನ್ನ ದಾಟಿದ ಬಳಿಕ ಪೊಲೀಸರಿಗೂ ಕೂಡ ಸಾಕಷ್ಟು ಕಷ್ಟವಾಗ್ತಾ ಇದೆ. ಒಂದು ಇಂಟರ್ ಸ್ಟೇಟ್ ಪೊಲೀಸ್ನೊಂದಿಗಿರುವಂತಹ ಒಂದು ಸಂವಹನದ ಕೊರತೆ ಆಗಿರ್ಬೋದು, ಮತ್ತು ಉತ್ತರ ಭಾರತಕ್ಕೆ ಅವರು ಎಂಟ್ರಿ ಆದರೆ ಅಂದ್ರೆ ಮುಂಬೈ ದಾಟಿ ಅವರು ಈಗ ಇರುವಂತಹ ಅನುಮಾನದ ಪ್ರಕಾರ ಬಿಹಾರದ ಮೂಲದವರು ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಅವರು ಬಿಹಾರಕ್ಕೆ ಏನಾದರೂ ಹೋದರೆ ಅಲ್ಲೂ ಕೂಡ ಅವರನ್ನ ವಶಪಡಿಯುವಂಥದ್ದು ಬಹಳ ಕಷ್ಟವಾಗ್ತಾ ಹೋಗುತ್ತೆ. ಈ ಪ್ರೊಸೆಸ್ ಏನಿದೆ ಅವರನ್ನ ಟ್ರೇಸ್ ಮಾಡುವಂಥದ್ದು ಇದು ಬಹಳ ವಿಳಂಬವಾಗ್ತಾ ಹೋಗುತ್ತೆ. ಮತ್ತೆ ಅವರನ್ನ ವಶಕ್ಕೆ ಪಡೆದರೂ ಕೂಡ ಚಿನ್ನಾಭರಣವನ್ನ ಏನ್ ಮಾಡಿರಬಹುದು ಅನ್ನುವಂಥದ್ದು ಕೂಡ ಬಹಳ ಆತಂಕ ಕಾರಣವಾಗಿದೆ. ಅದನ್ನ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಪೊಲೀಸರಿಗೆ ಇದೊಂಚೂರು ತನಿಖೆಗೆ ವಿಳಂಬವಾಗ್ತಾ ಇರುವಂಥದ್ದು. ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ.